ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಏನಂದರೆ, ಈ ನ್ಯೂ ಇಯರ್ ಆದಮೇಲೆ ಈ ಹೊಸ ವರ್ಷದಿಂದ ಏನೇನೋ ಪ್ಲ್ಯಾನ್ಸ್ ಇತ್ತು. ಅಟ್ಲೀಸ್ಟ್ ಹಳೆ ವರ್ಷ ಏನೇನು ಪ್ಲ್ಯಾನ್ ಇತ್ತು ಅದನ್ನೆಲ್ಲನೂ ಈ ವರ್ಷ ಮಾಡಬೇಕು. ಎಷ್ಟೊಂದು ಮಿಸ್ ಆಗಿತ್ತು, ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೆ ಅದು ಬ್ಯಾಡ್ ಲಕ್ ಅಂತ ಹೇಳಲ್ಲ, ಗ್ರಾಚಾರ ಅಂತಾರಲ್ಲ, ತುಂಬ ಪ್ರಾಬ್ಲಮ್ಸ್ ಬಂತು. ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಂಗೆ ಆಯಿತು, ಅವ್ರು ಅಡ್ಮಿಟ್ ಆಗಿ ಒಂದು ಆಪ್ರೇಷನ್ ಆಗಬೇಕಾಯ್ತು. ನನ್ನ ಬೇಬಿಗೆ ತುಂಬ ಹುಷಾರಿರಲಿಲ್ಲ, ಅದಾದಮೇಲೆ ನನಗೂ ಹುಷಾರಿರಲಿಲ್ಲ, ಫೈನಾನ್ಷಿಯಲ್ ಕ್ರೈಸಿಸು, ಎಷ್ಟೊಂದು ಪ್ರಾಬ್ಲಮ್ಸ್ ಬಂತು. ಅದೆಲ್ಲ ಆಗಿ ತುಂಬ ಲೋ ಫೀಲ್ ಮಾಡ್ತಾಯಿದ್ದೆ. ರೀಸ್ಟಾರ್ಟ್ ಬೇಕು ಅಂತ ಇತ್ತು, ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಇತ್ತು. ಎಲ್ಲೋ ತುಂಬ ದೂರ ಹೋಗಿ ಮತ್ತೆ ದುಡ್ಡನ್ನ ಖರ್ಚು ಮಾಡಿ ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋದು ನಂಗೆ ಸದ್ಯಕ್ಕೆ ಅದು ಸರಿ ಅಂತ ಅನಿಸಿಲ್ಲ. ಸೊ ಬರೀ ಒಬ್ಬರೇ ದುಡ್ಡು ಖರ್ಚು ಮಾಡಿಕೊಂಡು ಹೋದರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ನನಗೆ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಮ್ಮವ್ರ ಜೊತೆ ಇರುವಾಗ ಆಟೋಮೆಟಿಕಲಿ ಅದೊಂದು ಎನರ್ಜಿ ಬರುತ್ತೆ, ಎಲ್ಲನೂ ಬೌನ್ಸ್ ಬ್ಯಾಕ್ ಆಗುತ್ತೆ. ನಮ್ಮದೇ ಒಂದು ಗ್ಯಾಂಗ್ ಇದೆ, ಸಂದೀಪ, ದಿವ್ಯಾ, ಬಿ, ಆಮೇಲೆ ಇವಾಗ ಹೊಸದಾಗಲ್ಲ, ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು ಪವನ್ ಮತ್ತು ಸುಪ್ರೀತಾ ಅಂತ. ಅವ್ರಿಗೊಂದು ಪುಟ್ಟು ಬೇಬಿ ಇದೆ. ಒಂಥರ ಕಾಮ್ ಮೈಂಡ್, ಹಳ್ಳಿ ಮನೆ ಇದು, ಒಂದು ಫಾರ್ಮ್ ಹೌಸ್ ಥರ ಇದೆ. ಒಂದು 10 ಗುಂಟೆನಲ್ಲಿ ಕಟ್ಟಿದ್ದಾರೆ. 10 ಗುಂಟೆ ಇದೆ, ಅದರಲ್ಲಿ 1-1.5 ಗುಂಟೆನಲ್ಲಿ ಮನೆ ಕಟ್ಟಿ ಮಿಕ್ಕಿದಲ್ಲೆಲ್ಲ ಅಡಿಕೆ ಮರ ಆದ್ರೆ ಹಾಕೊಂಡಿದ್ದಾರೆ. ಸುತ್ತ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನೀವು ನೋಡ್ಬೋದು ಪೂರ್ತಿ ವ್ಲಾಗಲ್ಲಿ. ಜಾಸ್ತಿ ಮನೆಗಳಿಲ್ಲ, ಜನಗಳ ಜಂಜಾಟ ಇಲ್ಲ, ತುಂಬ ದುಡ್ಡು ಖರ್ಚಾಗುತ್ತೆ ಅಂತಲೂ ಇಲ್ಲ. ನಮ್ಮದೇ ಒಂದು ಗುಂಪು, ನಾವೇ ಅಡುಗೆ ಮಾಡ್ಕೊಂಡು ತಿಂತಾ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂಗೊಂದು ಸ್ವಲ್ಪ ರಿಫ್ರೆಶ್ ಅಂತ ಅನಿಸ್ತಿದೆ. ನನಗೆ ಬೌನ್ಸ್ ಬ್ಯಾಕ್ ಆಗಬೇಕು. ಆಲ್ರೆಡಿ ಹೊಸ ವರ್ಷ ಜೋಶ್ ಅನ್ನೋದಕ್ಕಿಂತ ವರ್ಷದಲ್ಲಿ 30 ದಿನ ಮುಗಿದೋಗ್ಬಿಟ್ಟಿದೆ. ಹೀಗೆ ಈ 365 ಡೇಸಲ್ಲಿ 30 ಡೇಸ್ ಮುಗ್ದೋಯ್ತು. ನನಗೆ ಈ ವರ್ಷ 365 ಡೇಸ್ ಎಲ್ಲರೂ ನೋಡಿದ್ದೀವಿ, ಲೈಕ್ ಎಲ್ಲ ಚಾಲೆಂಜಸ್ಸು, 75 ಡೇಸ್ ಚಾಲೆಂಜು, 21 ಡೇಸ್ ಚಾಲೆಂಜ್ ಅಂತೆಲ್ಲ ಮಾಡ್ತಿದ್ರೆ. ಬಟ್ ನನಗೆ ಥ್ರೂ ಔಟ್ 365 ಡೇಸು ನಾವು ಒಂದು ಡಿಸಿಪ್ಲಿನ್ ಲೈಫ್ ಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಅದಕ್ಕೆ ಬೌನ್ಸ್ ಬ್ಯಾಕ್ ಆಗಬೇಕು. ಸ್ವಲ್ಪ ಮೆಂಟಲಿನೂ ಸ್ಟ್ರಗಲ್ ಆಗ್ತಿದೆ. ನಾನು ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡಬೇಕಂದ್ರೆ ನನಗೆ ಒಂದು ಪುಷ್ ಬೇಕಿತ್ತು. ಐ ಥಿಂಕ್ ಇದು ರೈಟ್ ಪ್ಲೇಸ್ ಅಂತ ಅನಿಸುತ್ತೆ. ಈ ಪ್ರಕೃತಿ ಆ್ಯಕ್ಚುಲಿ ತುಂಬ ಹೀಲ್ ಮಾಡುತ್ತೆ ಆಟೋಮೆಟಿಕಲಿ. ನಾವು ಈ ಥರ ಮಣ್ಣು ಜೊತೆ, ಗಿಡಗಳ ಜೊತೆ, ಹಸಿರು ನೋಡ್ತಾ ಇದ್ದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಐ ಆಮ್ ಲಿಟ್ರಲಿ ಹ್ಯಾಪಿ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನೀವು ನೋಡ್ಬೋದು ಸುತ್ತ ನೇಚರ್ ಹೇಗಿದೆ ಅಂತ. ಇಲ್ಲಿ ಒಂದು ಅಷ್ಟು ಅಡಿಕೆ ಮರಗಳಿದೆ. ಇದು ಮೇಜರ್ ಪೋರ್ಷನ್ ಬಂದು ಅಡಿಕೆ ಮರನೇ ಇದೆ. ಮತ್ತು ನೀವು ಆ ಕಡೆ ನೋಡ್ಬೋದು, ಇದು ಭತ್ತ ಬಡಿತಾರಲ್ಲ, ಇದು ಭತ್ತ ಆಗಿದೆ, ಅದು ಭತ್ತ ಬಡಿತಾ ಇದ್ದಾರೆ. ತುಂಬ ಕಮ್ಮಿ ಜನ ಇದ್ದಾರೆ ಮತ್ತು ಅಷ್ಟು ನಾಯ್ಸ್ ಇಲ್ಲ. ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಬರ್ಡ್ಸ್ ಎಷ್ಟು ಚೆನ್ನಾಗಿ ಅದೊಂದು ಸೌಂಡ್ ಕೇಳಿಸ್ತದೆ, ಮೆಲೋಡಿ ಥರ ಅನಿಸ್ತದೆ. ಸೊ ಕಾಮ್. ನೋಡ್ತೀನಿ ಮಕ್ಕಳು ಆ್ಯಕ್ಚುಲಿ ಈ ಮಕ್ಕಳನ್ನ ಈ ಥರ ಬಿಡ್ತೀವಲ್ಲ, ಇದೊಂಥರ ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ. ಅವರಲ್ಲಿ ಬೇರೆ ಕ್ರಿಯೇಟಿವಿಟಿ ಇರೋದು ಎಕ್ಸ್ಪ್ಲೋರ್ ಮಾಡ್ದಂಗೆ ಅನಿಸುತ್ತೆ.
ಅಭಿ ಈ ಕಡೆ ಅಭಿ ಹಿಂಗೆ ಹಂಗೆ ಸಾಕು. ಇಟ್ಟರೆ ಸವರಿಯಾದೆ ಕಟ್ಟಿದರೆ ಕುರುಳಾದೆ ಸುಟ್ಟರೆ ಹಸಿರಿಗೆ ರೂಪಿಯಾದೆ ನೀ ಯಾರಿಗಾದರೂ ಸಕ್ಸಸ್ಫುಲ್ ಆಗಿ ಟ್ರಿಪ್ನ ಎಂಡ್ ಮಾಡ್ತಾ ಇದೀವಿ ಈಗ. ದಿವ್ಯಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ತಾ ಇದೀವಿ ಮನೆಗೆ. ಬಾಯ್ 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 ಬಾಯ್. ಹಾಂ ಬ್ರೋ ಸೂಪರ್ ಆಗಿತ್ತು ಬ್ರೋ. ಹಾಂ ಮತ್ತೆ ಬರೋಣ. ಹಾಂ ಹೆಂಡತಿ ಬಗ್ಗೆ ಹೇಳುವಂತ ಒಂದು ಮಾತು ಹೇಳಿಲ್ಲ ಅಭಿ. ಹ್ಯಾಪಿ ಆಗಿದ್ರೆ ಸಾಕು. ತುಂಬಾ ಚೆನ್ನಾಗಿ ನೋಡ್ಕೊಂಡ ನಮ್ಮ ಹುಡುಗ. ತುಂಬಾ ಥ್ಯಾಂಕ್ಸ್. ಮಾಡ್ಕೊಂಬೇಡ್ರಿ. ನಾ ಮತ್ತೆ ಬಂದ್ರೆ ನೀವು ಬೇಜಾರು ಮಾಡ್ಕೊಬೇಡಿ. ಹೋಗಿಲ್ಲ ಬನ್ನಿ, ಆಲ್ವೇಸ್ ವೆಲ್ಕಮ್. ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಚೆನ್ನಾಗಿ ನೋಡ್ಕೊಂಡೆ ಎಲ್ರು. ಏನು ಗೊತ್ತಾ, ಹಾಂ ಆಯಿಲ್ ಇಲ್ಲದೆ ಓಡಿಸ್ಕೊಂಡ್ಬಿಟ್ಟಿದ್ದೀನಿ. ಓಕೆ.